ಸಭಾಪತಿ ವಿರುದ್ಧ ಅವಿಶ್ವಾಸ ಮಂಡನೆಗೆ ಕಾಂಗ್ರೆಸ್ ಮುಂದಾಯ್ತಾ? ಹೊರಟ್ಟಿ ವಿರುದ್ಧ ಅವಿಶ್ವಾಸ ನಿರ್ಣಯದ ಕುರಿತು ಬಿಕೆ ಹರಿಪ್ರಸಾದ್ ಅವರು ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಎಂದು ಹೊರಟ್ಟಿ ಅವರು ಹೇಳಿದ್ದಾರೆ. ರಾಜೀನಾಮೆ ಕೊಡದೇ ಇದ್ರೆ ಕೆಲ ಪ್ರಕ್ರಿಯೆಗಳಿದೆ, ನಾವು ಅದನ್ನು ಮಾಡ್ತೀವಿ, ಪರೋಕ್ಷವಾಗಿ ಅವಿಶ್ವಾಸ ನಿರ್ಣಯ ಮಂಡಿಸ್ತೀವಿ ಅಂತೇಳಿ ಹರಿಪ್ರಸಾದ್ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಆ ಮೂಲಕ ಸಭಾಪತಿ ವಿರುದ್ಧ ಅವಿಶ್ವಾಸ ಮಂಡನೆಗೆ ಮುಂದಾಗಿತಾ ಕಾಂಗ್ರೆಸ್ ಪಾಳಿ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಯ್ತು, ಹೊರಟ್ಟಿಯವರು ಸಭಾಪತಿಗಳಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ನಾವು ನಿಯಮವನ್ನ ಪಾಲನೆ ಮಾಡ್ತೀವಿ. ಅದು ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ಮಾಡ್ತೀವಿ. ಆಯ್ತು, ಹೊರಟ್ಟಿಯವರು ಸಭಾಪತಿಗಳಿದ್ದಾರೆ, ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ನಾವು ನಿಯಮವನ್ನ ಪಾಲನೆ ಮಾಡ್ತೀವಿ. ಅದು ಕೆಲವು ಪ್ರಕ್ರಿಯೆಗಳಿದೆ, ಅದನ್ನು ಮಾಡ್ತೀವಿ. ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಎಂಎಲ್ಸಿ ನಾಗರಾಜ್ ಯಾದವ್ ಅವರು ಹೇಳಿದ್ದಾರೆ. ಮೆಜಾರಿಟಿ ಇಲ್ಲ, ಮುಂದುವರಿಬಾರದು, ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸಭಾಪತಿ ಸ್ಥಾನದಲ್ಲಿದ್ದು ರಾಜಕೀಯ ಪ್ರೇರಿತ ಹೇಳಿಕೆಯನ್ನ ಕೊಡಬಾರದು. ಅವರು ಸಭಾಪತಿ ಪೀಠಕ್ಕೆ ಗೌರವ ಇದೆ, ಆದರೆ ಪಕ್ಷಪಾತ ಒಪ್ಪಲ್ಲ. ಹೀಗಾಗಿ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ಎಂಎಲ್ಸಿ ನಾಗರಾಜ್ ಯಾದವ್ ಹೇಳಿದ್ದಾರೆ. ಕಾಂಗ್ರೆಸ್ ಮತ್ತು ಬಸವರಾಜ ಹೊರಟ್ಟಿ ನಡುವೆ ಈಗ ಜಟಾಪಟಿ ನಡೆದಿರುವಂತದ್ದು. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಬಸವರಾಜ ಹೊರಟ್ಟಿ ಅವರು ಕೆಲವೊಂದಿಷ್ಟು ವಾದಗಳನ್ನ ಮುಂದಿಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು ಈಗಾಗಲೇ ನೀವು ಏನು ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ, ಜೊತೆಗೆ ಸ್ವತಃ ಏನು ಹೊರಟ್ಟಿ ಅವರು ರಾಜೀನಾಮೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಧ್ವನಿಯನ್ನ ಎತ್ತಿದಂತಹ ನಾಗರಾಜ್ ಯಾದವ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ನಾನು ಮಾತಾಡ್ತೀನಿ. ಸರ್, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂತಿದ್ದಾರೆ. ಮುಂದೆ ಏನ್ ಮಾಡಬಹುದು ಕಾಂಗ್ರೆಸ್ ಅಥವಾ ತಾವು? ನೋಡಿ, ಅವ್ರು ರಾಜೀನಾಮೆ ಕೊಡಿ ಬಿಡಿ ಅಂತ ವಿಚಾರ ಬಂದಾಗ ಅವರ ನೈತಿಕತೆ ಪ್ರಶ್ನೆ ಬರ್ತದೆ. ಎಲ್ಲವೂ ಕೂಡ ಸಂವಿಧಾನ ಆಶಯಗಳು ನಡೀಬೇಕು ಅಂತ ಎರಡು ಮಾತಿಲ್ಲ. ಅದೊಂದು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದು ವಿಚಾರ ಬಂದಿರತಕ್ಕಂಥದ್ದು ನಾನು ನಿನ್ನೆ ಕೂಡ ಹೇಳಿದೆ ಆ ಮಾಧ್ಯಮಗಳಲ್ಲಿ. ಯಾವ ಪಕ್ಷದಿಂದ ಆಯ್ಕೆ ಆಗಿ ಬಂದಿರ್ತಾರೋ ಆ ಪಕ್ಷಕ್ಕೆ ಯಾವಾಗ ಮೆಜಾರಿಟಿ ಕಳ್ಕೊಳ್ತಾರೋ ಅವಾಗ ನೈತಿಕತೆ ಪ್ರಶ್ನೆ ಬರ್ತದೆ. ಎಲ್ಲವೂ ಕಾನೂನಿಗಿಂತ ಹೆಚ್ಚಾಗಿ ನಮ್ಮ ನೈತಿಕತೆ ನಡ್ಕೋಬೇಕು. ವಿಶೇಷವಾಗಿ ಎಂಎಲ್ಎಗಳು, ಮಂತ್ರಿಗಳಿಂದ ಹೆಚ್ಚಾಗಿ ಆ ಸಭಾಪತಿ ಸ್ಥಾನದಲ್ಲಿ, ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳ್ತಕ್ಕಂಥವ್ರು ಹೆಚ್ಚು ನೈತಿಕತೆಯಿಂದ ಇರಬೇಕು ಅಂತಕ್ಕಂಥದ್ದು ಒಬ್ಬ ಜನಗಳು ಕೇಳ್ತಕ್ಕಂಥ ಒಂದು ವಿಚಾರಧಾರೆ ಆಗಿರ್ತದೆ. ನೀವೆಲ್ಲವೂ ಟೆಕ್ನಿಕಲ್ ಆಗಿ ನೋಡ್ಲಿಕ್ಕೆ ಹೋಗೋದಾದ್ರೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ನೀವೇನು ಇಂಡಿಪೆಂಡೆಂಟ್ ಆಯ್ಕೆಯಾಗಿ ಬಂದಿದ್ದೀರಾ? ಸದನದಲ್ಲಿ ಸರ್ವಸಮ್ಮತದಿಂದ ನೀವು ಎಂಎಲ್ಸಿ ಆಗಿ ಬಂದಿದ್ದೀರಾ? ನೀವು ಗೆದ್ದಿರ್ತಕ್ಕಂಥದ್ದು ಕಾಂಗ್ರೆಸ್ನ ಮೇಲೆ ಗೆದ್ದು ಬಂದಿರತಕ್ಕಂಥವ್ರು, ನೀವು ಬಿಜೆಪಿಯಿಂದ ಗೆದ್ದು ಬಂದಿರತಕ್ಕಂಥದ್ದು ಸರ್ವಸಮ್ಮತದ ಆಯ್ಕೆ ಆಗಿರಲಿಲ್ಲ. ನೀವು ಪಕ್ಷದಿಂದ ಗೆದ್ದು ಬಂದಿದ್ದೀರಿ. ನಿಮ್ಮ ಪಕ್ಷಕ್ಕೆ ಮೆಜಾರಿಟಿ ಇಲ್ಲ ಅಂತಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಕ್ಕಂಥ ಕಲಿಬೇಕು, ಅದು ನೈತಿಕತೆ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನಲಿ ಇವ್ರ ಇಂಡಿಪೆಂಡೆಂಟ್ ಪವರ್, ಯಾವ ಟರ್ಮ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇರತಕ್ಕಂಥದ್ದು ಎರಡು ಮಾತಿಲ್ಲ. ಆದ್ರೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ನಲ್ಲಿ ಸೂಚನೆ ಕೊಟ್ಟಿರತಕ್ಕಂಥದ್ದು ನಮ್ಮ ಪಕ್ಷದ ಮೆಜಾರಿಟಿ ಈಗ ಬಂದಿದೆ, ಹಾಗಾಗಿ ನೀವು ರಾಜೀನಾಮೆ ಕೊಡಿ ಅಂತಕ್ಕಂಥ ವಿಚಾರದಲ್ಲಿ ವಿನಯಪೂರ್ವಕವಾಗಿ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದೆ. ಆದ್ರೆ ನಾನು ವಿರೋಧ ಪಕ್ಷಗಳ ಜೊತೆ ಮಾತಾಡ್ಬಿಟ್ಟು ತೀರ್ಮಾನ ಮಾಡ್ತೀನಿ ಅಂದ್ರೆ ನೀವು ರಾಜಕೀಯ ಮಾಡ್ತಾ ಇದ್ದೀರಿ. ನೀವು ವಿರೋಧ ಪಕ್ಷಗಳ ಜೊತೆ ಮಾತಾಡಿ ನೀವು ಅಲ್ಲಿ ಜಾಗದಲ್ಲಿ ಕೂಡ್ತೀನಿ ಅನ್ನೋದ್ರೆ ರಾಜಕೀಯ ಮಾಡ್ತಾ ಇದ್ರೆ ಪಕ್ಷಪಾತ ಆಗ್ತದೆ. ಆ ಕಾರಣಕ್ಕಾದ್ರೂ ನೀವು ರಾಜೀನಾಮೆ ಕೊಡಬೇಕು. ನಿಮ್ಮ ಹೇಳಿಕೆಗಳೇ ಹೇಳ್ತದೆ ನನ್ನ ವಿರೋಧ ಪಕ್ಷ ನಾಯಕಗಳ ಹತ್ರ ಮಾತಾಡಿ ತೀರ್ಮಾನ ಕೊಡ್ತೀನಿ ಅಂತೇಳಿ. ನಾನು ಸರ್ವರ ಹತ್ರ ಮಾತಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದೆ, ಆದ್ರೆ ಅದನ್ನು ಒಪ್ಕೊಳ್ತಾ ಇದ್ದೆ. ಎಲ್ಲಾ ಅಲ್ಲಿರ್ತಕ್ಕಂಥ 75 ಸದಸ್ಯರನ್ನು ಮಾತಾಡಿ ನಾನು ತೀರ್ಮಾನ ತೆಗೊಳ್ತೀನಿ ಅಂತ ಹೇಳಿದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೆ. ನೀವು ಹೇಳಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಫೋನ್ ಮಾಡಿದ ಕರೆಗೆ, ಅವ್ರು ಮಾಡಿದಂತ ಕರೆಗೆ ನೀವು ರೆಸ್ಪಾಂಡ್ ಮಾಡಿರ್ತಕ್ಕಂಥದ್ದು ನಾನು ಆರ್ ಅಶೋಕ್ ಅವರನ್ನ, ನಾರಾಯಣ ಸ್ವಾಮಿ ಅವರನ್ನ ಮಾತಾಡ್ಬಿಟ್ಟು ತೀರ್ಮಾನ ಮಾಡ್ತೀನಿ ಅಂತ ಹೇಳಿದಿರಲ್ಲ, ದಟ್ ಮೀನ್ಸ್ ಯು ಆರ್ ಡೂಯಿಂಗ್ ಪಾಲಿಟಿಕ್ಸ್. ನೀವು ರಾಜಕಾರಣ ಮಾಡೋದೇ ಆದ್ರೆ ಯು ಆರ್ ಅನ್ಫಿಟ್ ಟು ಬಿ ಇನ್ ದಟ್ ಪ್ಲೇಸ್ ಮಾತನ್ನು ಹೇಳ್ತಾ ಇದ್ದೀನಿ. ಇದು ಅತ್ಯಂತ ಗೌರವ ಕೊಟ್ಟು, ಸಭಾಪತಿಗಳಿಗೆ ಗೌರವ ಕೊಟ್ಟು ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈಗ ನೀವು ನೋಟಿಸೇ ಕೊಟ್ಟಿಲ್ಲ, ಇನ್ನು 5 ದಿನ ಇದೆ ಅಧಿವೇಶನ, ನೋಟಿಸೇ ಕೊಟ್ಟಿಲ್ಲ. ಅವರು ನನಗೆ ನಾಯಕ ರಾಜೀನಾಮೆ ಕೊಡಿ, ಮೊದಲಿಗೆ ನೋಟಿಸ್ ಕೊಡಬೇಕಿತ್ತು, ಯಾಕೆ ನೋಟಿಸ್ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ. ನೋಡಿ, ಅವೆಲ್ಲವೂ ಸರಿ, ಆದರೆ ಅದು ಕಾನ್ಸ್ಟಿಟ್ಯೂಷನಲ್ಲಿ ಬಂದಿರತಕ್ಕಂತಹ ವಿಚಾರಧಾರೆಗಳನ್ನು ಒಪ್ತೇನೆ. ಅದು ನೈತಿಕತೆ ಪ್ರಶ್ನೆ ವಿಷಯ ಬಂದಾಗ ನಿಮ್ಗೆ ಇರ್ತಕ್ಕಂಥ ಗೌರವವನ್ನು ನಾವು ಹೆಚ್ಚಿಸಿದ್ದೇವೆ, ನಿಮ್ಮನ್ನ ರಿಕ್ವೆಸ್ಟ್ ಮಾಡಿದ್ದೇವೆ. ನಮ್ದು ಮೆಜಾರಿಟಿ ಇದೆ, ಆ ಕಾರಣಕ್ಕೋಸ್ಕರ ನಾವು ಈ ಪದಗಳನ್ನ ತಗೊಂಡಿರ್ತಕ್ಕಂಥ ವಿಚಾರ. ಇವನ್ನ ಮುರಿದು ಹಾಕ್ತಾ ಇದೆ ಕಾಂಗ್ರೆಸ್ ಅನ್ನುವಂಥದ್ದು, ಸ್ಪೀಕರ್ ಪೀಠಕ್ಕೆ ಅಗೌರವ ತೋರ್ತಾ ಇದೆ ಅನ್ನುವಂಥದ್ದು. ಪೀಠಕ್ಕೆ ಅತ್ಯಂತ ಗೌರವವನ್ನು ಕೊಡ್ತೇವೆ.
ನೀವು ಆ ಪೀಠಕ್ಕೆ ಅಗೌರವ ಕೊಡ್ತಕ್ಕಂಥ ಮಾತುಗಳನ್ನು ಆಡಿದ್ದೀರಿ. ನೀವು ವಿರೋಧ ಪಕ್ಷಗಳ ಹತ್ರ ಚರ್ಚೆ ಮಾಡಿ ಮತ್ತೆ ತೀರ್ಮಾನ ಮಾಡ್ತೀನಿ ಅಂತಕ್ಕಂಥದ್ದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ಅದು ಸ್ಪೀಕರ್ ಸ್ಥಾನಕ್ಕೆ ಗೌರವ ತರ್ತಕ್ಕಂಥದ್ದು ಅಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದೇನೆ. ಇದಿಷ್ಟು ನಾಗರಾಜ್ ಯಾದವ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.